ಜಗದೋದ್ಧಾರಕನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಭೋಗಾಪುರ ಗ್ರಾಮದಲ್ಲಿ ಶ್ರೀಯುತರಾಗಿರ್ತಕ್ಕಂಥ ರಾಜಗೋಪಾಲ್ರವರ ಕುಟುಂಬ ವರ್ಗದವರು ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವಂಥ ಈ ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ 3ನೇ ವರ್ಷದ ಕುರುಬನಕಟ್ಟೆ ಚಿಕ್ಕಲ್ಲೂರು ಕಂದಾಯ ಮೆರವಣಿಗೆಗಳನ್ನು ವೈಭೋಗವಾಗಿ ಮಾಡ್ತಾ ಇವತ್ತು ರಾಜಮ್ಮನವರು ಮತ್ತು ಎನ್ ರಾಜಗೋಪಾಲ್ರವರು ಈ ಕುಟುಂಬ ವರ್ಗದವರು ಭಗವಂತನ ದೈವ ಭಕ್ತರು. ಮಹಾನುಭಾವರ ಪುಣ್ಯ ದಿವಸ ಇವತ್ತು ಈ ಗ್ರಾಮದಲ್ಲಿ ಎಲ್ಲರಿಗೂ ಒಳಿತನ್ನು ತರುವಂಥ ಪುಣ್ಯ ದಿವಸ. ನಮ್ಮ ಚಾಮರಾಜನಗರ ತಾಲೂಕು ಜಿಲ್ಲೆಯ ಭೋಗಾಪುರ ಗ್ರಾಮದಲ್ಲಿ ನಮ್ಮ ವೀರಶೈವ ಬಂಧುಗಳು ಮತ್ತು ಎಲ್ಲಾ ಕುಲದ ಯಜಮಾನರುಗಳು ಮತ್ತು ಭಕ್ತಮಾಶಯರ್ನ ಬಹಳ ವಿಶ್ವಾಸಿಯಾಗಿರ್ತಕ್ಕಂಥ ರಾಜಗೋಪಾಲ್ರವರು, ನಮ್ಮ ಪಕ್ಕದ ಮಾದಾಪುರದ ಸೋಮಣ್ಣವರು, ಗೌಡ್ಕಿಯವರು ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಇಂಥ ಮಹಾಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಧರೆಗ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಭಕ್ತಿಯ ಕಥಾಭಾಗವನ್ನು ಕೇಳ್ತಿರುವ ಸಂದರ್ಭದಲ್ಲಿ ಬಹುಮಾನ ಬೇರೆ ಕೊಟ್ಟವ್ರೆ. ಅವರ ಒಂದು ಕೇಳ್ಕೊಂಡಿದ್ದ ಗೀತೆಯನ್ನು ಈ ಸಂದರ್ಭದಲ್ಲಿ ಆಡ್ತಾ ನಮ್ಮೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಅಲ್ಲಿ ಮಂಗಳಾರತಿ ಮಾಡಿ. ಕಣ್ಣೆತ್ತಿ ನೋಡವ್ವ ಕಂಡಾಯದ ಮೂರುತಿಯ, ಕಣ್ಣಾರೆ ಕಂಡು ಕೈ ಮುಗಿದು ದಾನವ ನೀಡಿರವ್ವ, ದಾನವ ನೀಡಿರವ್ವ. ಸಿದ್ದಪ್ಪಾಜಿಯವರ ಬಾರಕ್ಕೆ, ಕುರುಬನಕಟ್ಟೆಯವರ ಬಾರಕ್ಕೆ, ಹರಗದವರ ಬಾರಕ್ಕೆ, ಒಪ್ಪೇಗಡಪುರದ ಒಡೆಯನ ಬಾರಕ್ಕೆ, ದೊಡ್ಡಮ್ಮತಾಯಿಯವರ ಬಾರಕ್ಕೆ. ನೋಡವ್ವ ಕಂಡಾಯ ಮೂರುತಿಯ, ಕಣ್ಣಾರೆ ಕಂಡು ಕೈ ಮುಗಿದು ದಾನವ ನೀಡಿರವ್ವ. ಕಣ್ಣೆತ್ತಿ ನೋಡವ್ವ ಕಂಡಾಯ ಮೂರುತಿಯ, ಕಣ್ಣಾರೆ ಕಂಡು ಕೈ ಮುಗಿದು ದಾನವ ನೀಡಿರವ್ವ, ದಾನವ ನೀಡಿರವ್ವ. ಮುತ್ತಿನ ಕಣ್ಣಾಯ, ಉತ್ತರ ದೇಶದಿಂದ ಬಂದ ಉದಿಯ ಕಣ್ಣಾಯ, ಹಿಂದುಗಾಯಿಗೆ ಗಂಡನಾಗಿ ಬಂದಂತ ಕಣ್ಣಾಯ, ಗಾರುಡಿಗರ ಗರ್ವವನ್ನೇ ನೆಮ್ಮಿಡಿದ ಕಣ್ಣಾಯ, ನಂಬಿದ ಮನೆಯಲ್ಲಿ ನಿಂಪಾಗಿ ವಾಲಾಡೋ ಕಣ್ಣಾಯ, ನಂಬಲಾರದ ಮನೆಯನ್ನು ಜಲಾಡೋ ಕಣ್ಣಾಯ, ದಾನವ ಮಾಡಿ ನೀವು ಧನವಂತರಾಗಿ ಮಾಡಿ, ನೀವು ದಾನವ ಮಾಡಿ ನೀವು ಧನವಂತರಾಗಿ ಮಾಡಿ. ನೀವು ಕಣ್ಣೆತ್ತಿ ನೋಡವ್ವ
ಕೊಡವರ ಮನೆಯನ್ನು ಹರಸುವ ಕಂದಾಯ ದಾನ ನೀಡಿದ ಮನೆಗೆ ಪುಣ್ಯವ ಕೊಡು ಕಂದಾಯ ಭಿಕ್ಷೆ ಕೊಡವರ ಮನೆಯನ್ನು ಲಕ್ಷವನ್ನಹುದು ನಿಂದಿಸಿದವರ ಮನೆಯನ್ನು ನಿರ್ಮೂಲವಾಗುವುದು ಧರೆಗೆ ಕೊಡವರ ಮುತ್ತಿನ ಜೋಳಿಗೆ ಧರೆಗೆ ಕೊಡವರ ಮುತ್ತಿನ ಜೋಳಿಗೆ ಹರಸುವ ಈ ಭಿಕ್ಷಾ ತಾಯಿ ದೊಡ್ಡಮ್ಮ ತಂದೆ ರಾಜಪಾದಿ ಚೆನ್ನಾದ ಮನ ಭಿಕ್ಷಾ ಮುತ್ತೈದೆ ಭಿಕ್ಷೆಯ ನೀಡಿ ನೀವು ಮುತ್ತೈದೆಯರಾಗಿ ಮಾಡಿ ಮುತ್ತೈದೆ ಭಿಕ್ಷೆಯ ನೀಡಿ ನೀವು ಮುತ್ತೈದೆಯರಾಗಿ ಮಾಡಿ ಕಣ್ಣೆಂದೋಡವ್ವ ಕಂದಾಯದ ಮೂರ್ತಿಯ ಕಣ್ಣಾದ ಕಣ್ಣು ದಾನವ ನೀಡಿರುವ ಕಣ್ಣೆಂದೋಡವ್ವ ಕಂದಾಯದ ಮೂರ್ತಿಯ ಕಣ್ಣಾದ ಕಣ್ಣು ದಾನವ ನೀಡಿರುವ ದಾನವ ನೀಡಿರುವ ದಾನವ ನೀಡಿರುವ ಸಿದ್ದಪ್ಪಾಜಿಯವರ ಪಾದಕ್ಕೆ, ದೊಡ್ಡಮ್ಮ ತಾಯಿಯವರ ಪಾದಕ್ಕೆ, ಮಲೆಮಹದೇಶ್ವರನ ಪಾದಕ್ಕೆ ಅನೇಕ ಜನ ನಮಗೆ ಕಾಣಿಕೆಯನ್ನು ಕೊಡೋದ್ರ ಜೊತೆಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೊಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಭಕ್ತಿಯಿಂದ ಅವನು ಸ್ಮರಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಬೆಳಗಿರಂಗಪ್ಪ ಇಷ್ಟಾರ್ಥ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಮನದೇವನಾಗಿರ್ತಕ್ಕಂಥ ಇವನು ನನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಬೆಳಗಿರಂಗ ಸ್ವಾಮಿ ಪಾದಕ್ಕೆ, ಬೆಳ್ಳಿ ಬೆಟ್ಟದ ಒಡೆಯನ ಪಾದಕ್ಕೆ, ಹಣೆಯಲ್ಲಿ ನಾಮ ಬಾಯಲ್ಲಿ ನಾಮ ಬಿಳಿಗಿರಿಯ ರಂಗಯ್ಯ ರಂಗಯ್ಯ ಬಿಳಿಗಿರಿಯ ರಂಗಯ್ಯ ಬೆಳಗಿರಂಗ ಸ್ವಾಮಿ ಪಾದಕ್ಕೆ, ಬೆಳಗಿರಂಗನ ಪಾದಕ್ಕೆ. ಈ ಕಡೆ ಬಾರಾಗೋತಿ ಚೌಕ ಸ್ವಲ್ಪ ಹಾಕಿ ಬೆಟ್ಟದ ಮೇಲೆ ಬೆಳ್ಳಿ ಮೋಡದ ನಡುವೆ ಬಿಂಬಾನೆ ನಿಂತಿರುವ ಶ್ರೀರಂಗ ಬಿಂಬಾನೆ ನಿಂತಿರುವ ಶ್ರೀರಂಗ ಕಂಡು ಒಪ್ಪಿದೆ ನಮ್ಮ ಚಲುಮಾನವು ಒಪ್ಪಿದೆ ನಮ್ಮ ಚಲುಮಾನವು ಬೆಳ್ಳಿ ಬೆಟ್ಟದ ಮೇಲೆ ಬೆಳ್ಳಿ ಮೋಡದ ನಡುವೆ ಬಿಂಬಾನೆ ನಿಂತಿರುವ ಶ್ರೀರಂಗ ಕಂಡು ಒಪ್ಪಿದೆ ನಮ್ಮ ಚಲುಮಾನವು ಒಪ್ಪಿದೆ ನಮ್ಮ ಚಲುಮಾನವು ಸುಂದರಿಯ ಚಲುವಿಗೆ ಮನಸ್ಸು ಬೆಳಗಿರಿ ರಂಗಯ್ಯ ನೀನಾರೆ ಸೋಲಿಗರ ಸುಂದರಿಯ ಚಲುವಿಗೆ ಮನಸ್ಸು ಬೆಳಗಿರಿ ರಂಗಯ್ಯ ನೀನಾರೆ ಜಗದೊಡೆಯ ಕೈಯತ್ತಿ ಮುಗಿವೆ ನಿನ್ನ ಪಾದಕ್ಕೆ ಕೈಯತ್ತಿ ಮುಗಿವೆ
ನಿನ್ನ ಪರುಷೆ ಪರುಗಾರ ರಂಗಯ್ಯ ರಂಗಯ್ಯ ಬಿಳಿಗಿರಿ ರಂಗಯ್ಯ ಸಂಸವಿಗೆಯ ಕೋಗಿಲಲ್ಲಿ ಇಂಪಾಯ್ತು ನಿನ್ನ ಪರುಷೆ ಪರುಗಾರ ರಂಗಯ್ಯ ಪರುಗಾರ ರಂಗಯ್ಯ ನಿನ್ನ ಪಾದಕ್ಕೆ ಶರಣೆಂದು ಬೇಡುವೆವು ನಾವೆಲ್ಲರೂ ಶರಣೆಂದು ಬೇಡುವೆವು ರಂಗಯ್ಯನು ಬೆಳ್ಳಿ ಬೆಟ್ಟದ ಮೇಲೆ ಕೈ ಮೋಡದ ನಡುವೆ ಬಿಂಬಾನೆ ನಿಂತಿರುವ ಶ್ರೀರಂಗ ಬಿಂಬಾನೆ ನಿಂತಿರುವ ಶ್ರೀರಂಗ ನಿನ್ನ ಕಂಡು ಮುಗಿದೆ ನಮ್ಮ ತನು ಮನವು ಮುಗಿದೆ ನಮ್ಮ ತನು ಮನವು ರಂಗಯ್ಯ ಬಿಳಿಗಿರಿ ರಂಗಯ್ಯ ರಂಗಯ್ಯ ಬಿಳಿಗಿರಂಗ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ. ಇದು ಒಂಥರ ಚೆನ್ನಾಗದ ಒಟ್ಲಿ. ಜಗದೊಡೆಯನಾಗಿರ್ತಕ್ಕಂಥ ಪರಂಜ್ಯೋತಿಯವರ ಈ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕಥೆಯಲ್ಲಿ ಬಹಳ ಚೆನ್ನಾಗಿದೆ ನೋಡಿ ಸನ್ನಿವೇಶ. ಕಟ್ಟಿಗೆ ಸಂಗಣ್ಣ ಒಳಗ್ ಬಿಡಲ್ಲ ಅಂದಾಗ ಒಳಗ ಲಿಂಗ ತೋರಿಸ್ತರು ಒಳಗ್ ಬಿಡಲ್ಲ ಅಂತೀಯಲ್ಲಯ್ಯ ನಿನ್ನ ಮನೆ ಹಾಳಾಗ. ಒಳಗ್ ಬಿಡ್ಲೇಬೇಕು ಅಂದಾಗ ಓ ಬಸವಣ್ಣನಿಗೆ ಹೇಳು ನೀನ್ ಕೇಳ್ಕೊಂಡು ಯಾರೋ ಬಂದವ್ರೆ ಅಂದಾಗ ಓಹೋ ಬಸವಣ್ಣ ಬಂದು ನಿನ್ ಪಾದ ಪೂಜೆ ಮಾಡಿ ಕರ್ಕೊಂಡು ಹೋಗ್ಬೇಕಾ ಅಂತ ಎಕ್ಕತ್ತನ ಬಗ್ಗಿಸ್ಕೊಂಡು 3 ಗುದ್ದನ್ನ ಗುದ್ದಿದ್ದಾನೆ. ಆ ಗುದ್ದಿದ ಗುದ್ದಿಗೆ ಪರಂಜ್ಯೋತಿಯವ್ರ ಅಮ್ಮ ಅಂತ ಕೆಳಗಡೆ ಬಿದ್ರಲ್ಲ, ಒಳಗಡೆ ಬಸವಣ್ಣವ್ರ ಎಕ್ಕತ್ತಿಗೆ ಬಿತ್ತು. ಹೊಡೋಡ್ ಬಂದು ನೋಡ್ತಾರೆ, ಕಲ್ಲು ಕೋಳಿ ಕೂಗ್ಬಿಟ್ಟಿದೆ, ನಾಲ್ಗೆಲ್ಲದ ಚರ್ಮದ ಗಂಟೆ ಬಾರಿಸ್ಬಿಟ್ಟಿದೆ. ಅಯ್ಯೋ ಆ ನಮ್ಮಪ್ಪ ಇಲ್ಲಿ ಬಂದ್ಬಿಟ್ಟಿದ್ದಾನೆ ಇಷ್ಟು ಜನರ ಮಧ್ಯದಲ್ಲ, ನಮ್ಮಪ್ಪ ನನ್ನ ಹೇಗೆ ಪತ್ತೆ ಹೆಚ್ಚಲಿ. ಕಟ್ಟಿಗೆ ಸಂಗಣ್ಣವ್ರೆ, ಇವತ್ತು ಯಾರಾದ್ರೂ ಹೊಸಬರು ಬಂದದ್ದು ನೋಡಿದ್ರ? ಹೊಸಬರು ಯಾರು ಇಲ್ವಲ್ಲ, ಮಾಮೂಲಿ ಅವರೇ. ಆದ್ರೆ ಒಬ್ಬ ಭಿಕ್ಷದವನು ಬಂದಿದ್ದ, ಅದೇನ್ ಕೊಬ್ಬು ಅಂತೀರಾ? ಒಳಗಡೆ ಬಿಡಲ್ಲ ಅಂದದಕ್ಕೆ ಲಿಂಗ ತೋರಿಸ್ಬೇಕು ಅಂದದಕ್ಕೆ ಎದೇನೇ ಬಗದು ಲಿಂಗ ತೋರಿಸಿ ಹಂಗೆ ಮುಚ್ಚಿಬಿಟ್ಟ. ಕೊನೆಗೆ ಒಂದು ಪಿತ್ತೆ ನೆತ್ತಿಗೆರೋ ಮಾತಾಡ್ದ. ಬಸವಣ್ಣನ ಕರ್ಕೊಬ ಹೋಗಿ ಅವನೇ ಪಾದ ಪೂಜೆ ಮಾಡಿ ಬಂದು ಕರ್ಕೊಂಡೋಯ್ತಾನೆ ಅಂದ. ನನಗೆ ಕೋಪ ಬಂದಿತ್ತಲ್ಲ, ಎಕ್ಕತ್ತನ ಬಗ್ಗಿಸ್ಕೊಂಡು 3 ಗುದ್ದಿದೆ ನೋಡಿ. ಈ ಕಡೆ ಬರಬಾರ್ದು ಆ ರೀತಿ ಚೆನ್ನಾಗಿ ಗುದ್ದಿವ್ನಿ. ಕೈಗೆ ಕೊಟ್ಬಿಡಿ. ಆಮೇಲೆ ಈ 100-150ಗಿಂತ 500 ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿದ್ರೆ ಇದು ಚೆನ್ನಾಗಿ ಕಾಣುತ್ತೆ. ಚೀಟಿಲ್ ಬರ್ಕೊ. ಅದಕ್ಕೆ ನೋಡಿ ಬೀದಿ ಒಳಗಡೆ ಹುಡುಕಾಡ್ಕೊಂಡ್ ಬರ್ತಾ ಇದ್ದಾರೆ ಕಟ್ಟಿಗೆ ಸಂಗಣ್ಣವರೇ. ಆ ನಮ್ಮಪ್ಪ ಯಾವ ಕಡೆ ಹೋದ ಅಂದಾಗ, ಹರಳೈನವ್ರ ಮನೆ ಕಡೆ ಹೋದ ಅಂದಾಗ, ಎಲ್ಲಿರುವೆ ದೇವನೇ ಮಾಯಗಾರ ಪರಂಜ್ಯೋತಿಯೇ, ನೀನೇ ಗತಿಯಂದು ನೀನೇ ಮತಿಯಂದು ನಿನ್ನ ಹುಡುಕಿನ ಬಂದೆನೋ ಗುರುವೇ, ನಿನ್ನ ಹುಡುಕಿನ ಬಂದೆನೋ. ಆಹಾ ಎಲ್ಲಿರುವೆ ದೇವನೇ ಮಾಯಗಾರ ಪರಂಜ್ಯೋತಿಯೇ, ನೀನೇ ಗತಿಯಂದು ನೀನೇ ಮತಿಯಂದು ನಿನ್ನ ಹುಡುಕಿನ ಬಂದೆನು ಗುರುವೇ, ನಿನ್ನ ಹುಡುಕಿನ ಬಂದೆನು. ಎಲ್ಲಿರುವೆ ದೇವನೇ
ಮಾಯಕಾರ ಪರಜ್ಯೋತಿಯೇ ಅಣಿಮಾದಿ ಅಷ್ಟಸಿದ್ಧಿಗೂ ನೀಲೇ ಒಡೆಯಲೇ ಜನನ ಮರಣ ವೈದ್ಯನು ನೀನೇ ಅಣಿಮಾದಿ ಅಷ್ಟಸಿದ್ಧಿಗೂ ನೀಲೇ ಒಡೆಯಲೇ ಜನನ ಮರಣ ಭವ ವೈದ್ಯನು ನೀನೇ ಭಕ್ತವತ್ಸಲ ನೀನೇ ಕರುಣ ಸಾಗರ ನೀನೇ ಮುಕ್ತಿ ಪ್ರದಾಯಕ ಫಲವ ಪರಂಜ್ಯೋತಿಯೇ ಭಕ್ತವತ್ಸಲ ನೀನೇ ಕರುಣಾ ಸಾಗರ ನೀನೇ ಮುಕ್ತಿ ಪ್ರದಾಯಕ ಫಲವ ಪರಂಜ್ಯೋತಿಯೇ ಮುಕ್ತಿ ಪ್ರದಾಯಕ ಫಲವ ಪರಂಜ್ಯೋತಿಯೇ ಎಲ್ಲಿರುವೆ ದೇವನೇ ಮಾಯಕಾರ ಪರಜ್ಯೋತಿಯೇ ಗುರುವೇ 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 ಒಳ್ಳೆ ಬೂದಿಗುಡ್ಡೆ ಮೇಲೆ ಯಾರೋ ವ್ಯಕ್ತಿ ಮಲಗಿರುವಂತ ಕಾಣಿಸ್ತಲ್ಲ. ಎರಡು ಕೈಗಳು ಹಿಡ್ಕೊಂಡು ಎತ್ತು, ಎರಡು ಕೈಗಳೇ ಕಳ್ಕೊಂಡ್ಬಿಟ್ಟು ಕಾಲೆತ್ತಿದ್ರೆ ಕಾಲೇ ಕಳ್ಕೊಳ್ತಾ ಇದೆ. ಕೊಳತು ನಾರ್ತಾ ಇದೆ. ಭಗವಂತ ಪರೀಕ್ಷೆ ಮಾಡ್ತಾ ಇದೆಯಪ್ಪ ನನ್ನ ಮೇಲೆ ಅಂತ ಒದ್ಕೊಂಡ್ರು ವಸ್ತ್ರವನ್ನು ಹಾಸಿ ತಲೆ ಕಾಲು ಮಾಂಸಖಂಡಗಳನ್ನು ತುಂಬಿಕೊಂಡು ತಲೆ ಮೇಲೆ ಹೊತ್ಕೊಂಬತ್ತಾವ್ರೆ. ಹೆಂಡದ ಮಡಕೆನ ಹೊತ್ಕೊಂಡು ಎಮ್ಮೆ ಕರು ಹಿಡ್ಕೊಂಬತ್ತಾ ಇದ್ದಾಳೆ. ಯಾರು? ಗಂಗಾಂಬಿಕೆ, ಬಸವಣ್ಣವ್ರ ಹೆಂಡತಿ. ನೋಡಿದವ್ರು ಏನಂದ್ರು, ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣವ್ರಿಗೆ ಆಗದೆ ಇದ್ದವ್ರು ಸುಮಾರು ಜನ ಇದ್ರು. ಕಲ್ಯಾಣ ಪಟ್ಟಣದಲ್ಲೇ ಇದ್ರು ಅಂದ್ಮೇಲೆ ಭೋಗಾಪುರದಲ್ಲಿ ಇಲ್ಲದೆ ಉಂಟಾ? ಇಲ್ಲ. ಈ ಎದ್ದು ಅರ್ಧದಲ್ಲಿ ಹೋಯ್ತಾರಲ್ಲ ಅವರೇ, ದುಡ್ಡು ಕೊಡದೆ ಹೋಯ್ತಾರಲ್ಲ ಅವರೇ ನಮ್ಗೆ ಆಗದೆ ಇದ್ದವ್ರು. ಹೌದು. ಈ ಕೆಲವ್ರು ಕೊಡ್ತಿದ್ರು, ಅವ್ರು ಬೋಯ್ತಿರ್ತಾರೆ, ಏನಾರು ಕೊಟ್ಟರೆ ಅಂದ್ಕೊಡು. ಆದ್ರೆ ಕೊಟ್ಟವ್ರಿಗೆ ಅಷ್ಟು ಪುಣ್ಯ ಒಳ್ಳೇದಾಯ್ತಾ? 500 ಕೊಟ್ಟವ್ರಿಗೆ ಜಾಸ್ತಿ, ಇವ್ರಿಗೆ ಜಾಸ್ತಿ ಒಟ್ಲಿ. ಅದಕ್ಕೆ ನೋಡಿ, ಈ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಕಾರ್ಯಕ್ರಮದಲ್ಲಿ ಭಗವಂತ ಯಾವ್ಯಾವ ರೂಪದಲ್ಲಿ ಬರ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ನೋಡಿ. ಅದಕ್ಕೆ ಅವ್ರು ಕೇಳ್ಕೊಂಡಿದ್ದ ಗೀತೆ, ನಾನು ನನ್ನದು ನನ್ನಿಂದಲೇ ಎಂಬತಕ್ಕಂಥದ್ದು ಯಾವುದು ನಮ್ಮದಲ್ಲ. ಲೆಕ್ಕಾಚಾರ ಮಾಡಿ. ಇಲ್ಲಿ ತಲೆ ಮೇಲೆ ಹೊತ್ಕೊಂಡ್ ಬರ್ತಾ ಇದಾರಲ್ಲ ಗಂಟ, ಅವನೇ ಮಂಟೆ ಸ್ವಾಮಿ, ಅವನೇ ಪರಂ ಜ್ಯೋತಿ. ಅದಕ್ಕೆ ಹೇಳೋದು, ಜೀವನದಲ್ಲಿ ನಾವು ಯಾರನ್ನೂ ಕೂಡ ಹಲಗಳೆಯಬಾರದು. ಒಂದು ಹುಲ್ಲು ಕಡ್ಡಿನೂ ಕೂಡ ಸಮಯ ಸಂದರ್ಭದಲ್ಲಿ ನಮಗೆ ಪಾಠ ಕಲಿಸುತ್ತಂತೆ. ಅದಕ್ಕೆ ಮಾನವ, ಇಲ್ಲಿಗೆ ಬಂದೆಲ್ಲ ನೀನೇನ್ ತಕೊಂಬಂದೆ, ಇಲ್ಲಿಂದ ಹೋಗುವಾಗ ಏನ್ ತಕೊಂಡೋಯ್ತೀಯ? ಯಾಕಪ್ಪ ಮೆರಿತೀಯ? ಯಾಕೆ ದ್ವೇಷ? ಯಾಕೆ ಅಸೂಯೆ? ಏಕೆ ಹೊಟ್ಟೆ ಕಿಚ್ಚು? ಏಕೆ ನಾನು ನನ್ನದು ನನ್ನಿಂದಲೇ ಅನ್ನೋ ಮಮಕಾರ? ಯಾವತ್ತಿದ್ರು ನೀವು ಹೋಗ್ಲೇಬೇಕು ತಾನೆ. ನೀನೆಷ್ಟೇ ವೈರತ್ವವನ್ನು ಸಾಧಿಸಿದ್ರು, ನೀನ್ ಸತ್ತೋದ್ರೆ ಅವನು ಹೂನಾರ ತಕೊಂಬತ್ತಾನೆ, ಅವನ್ ಸತ್ತೋದ್ರೆ ನೀನು ಹೂನಾರ ತಕೊಂಡು ಹೋಗ್ಬೇಕು. ಇಷ್ಟೇ ಜೀವನ. ಅರ್ಥವಾಯ್ತಲ್ಲ? ಒಂದಲ್ಲ ಒಂದ್ ದಿವಸ ಹೊಗೆ ಹಾಕ್ತಾರೆ. ಆ ಹೊಗೆ ಹಾಕೋಕ್ ಮುಂಚೆ ಭಗವಂತನ ಸ್ಮರಣೆ ಮಾಡ್ಕೋ, ಇನ್ನೊಬ್ಬರಿಗೆ ಒಳಿತನ್ನ ಬಯಸು. ಜಗತ್ತಿಗೆ ನೀನೇನು ಕೊಟ್ಟೆ ಎಂಬತಕ್ಕಂಥದ್ದನ್ನು ನೀನು ಮನಸ್ಸಿನಲ್ಲಿ ಅವಲೋಕನ ಮಾಡುವಂದಾಗ ಏನು ಇರಲ್ಲ ಈ ಮನುಷ್ಯಂದು, ಎಲ್ಲ ಶೂನ್ಯ. ಗಾಳಿಗಿಟ್ಟ ದೀಪದಂತೆ, ನೀರೊಳಗೆ ಹಾರು ಹೋಗುವಂತ ಗುಳ್ಳೆ ಅಂತ ಈ ಮನುಷ್ಯನ ಜೀವನ. ಅದಕ್ಕೆ ಹೇಳ್ತಾರೆ, ಕೃಷ್ಣ ಹೇ ಕೃಷ್ಣ ಕೃಷ್ಣ, ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸುಪ್ರದಾರಿ ನೀನಯ್ಯ, ಒಳಗಿನ ಕಣ್ಣನ್ನು ತೆರೆಸಿದೆಯೋ ನಿನ್ನೆಯ
ಮರ್ಮವ ತಿಳಿಸಿದೆಯೋ ಹಳೆಯ ನಾಶವಾಯಿತು ಇದೇ ನೀತಿ ನಿಜವಾಯಿತು ಹಳೆಯ ನಾಶವಾಯಿತು ಇದೇ ನೀತಿ ನಿಜವಾಯಿತು ಹೇ ಕೃಷ್ಣ ಹೇ ಶ್ರೀ ಕೃಷ್ಣ ಹೇಳಿದ ನೀತಿಯ ಕೇಳದೆ ಹೋದೆ ಸೆರೆನಡೆಯದೆ ಅವಿವೇಕಿಯಾದೆ ಎಲ್ಲವೂ ನಾನು ನನ್ನದು ಎಂದು ನಂಬಿದೆ ಅಯ್ಯೋ ಶಾಶ್ವತವೆಂದು ಎಲ್ಲ ಸುಳ್ಳ ಎಲ್ಲವೂ ಕೊಳ್ಳ ತಿಳಿದೆನು ಎಂದು ನಾನು ಮಿಥ್ಯ ನೀನು ಸತ್ಯ ಒಳಗಿನ ಕಣ್ಣರು ತೆರೆಸಿದೆಯೋ ನಿನ್ನೆಯ ಮರೆಯಾದಿದೆಯೋ ಅದೇ ಭಾವ ನಾಶವಾಯಿತು ಇದೇ ನಿಜವಾಯಿತು ಹೇ ಕೃಷ್ಣ ಹೇ ಶ್ರೀ ಕೃಷ್ಣ ಹೆಂಡತಿ ಮಕ್ಕಳು ಬಂಧು ಬಳಗ ರಾಜಭೋಗಗಳ ವೈಭೋಗ ಕಾಲದ ಬಂತು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆಯೇರುವಾಗ ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ನಿನ್ನೆಯ ಮರ್ಮವ ತಿಳಿಸಿದೆಯೋ ಅದೇ ಭಾವ ನಾಶವಾದೆಯೋ ಇದೇ ನೀತಿ ನಿಜವಾಯಿತು ಹೇ ಕೃಷ್ಣ ಶ್ರೀ ಕೃಷ್ಣ ಮಲ್ಲಯ್ಯ ಬಸವೇಶ್ವರ ಬಾರಕ್ಕೆ ಮಲೆಮಾದೇಶ್ವರ ಬಾರಕ್ಕೆ ದರಗದವರ ಬಾರಕ್ಕೆ ಇಲ್ಲೇನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಸನ್ನಿವೇಶ ಇದು ಬಾಬು ಕುಮಾರ್ ಅವ್ರ ಯಾವ ಊರವರು ತೀರೋಗಿ ಅಲ್ಲ ನೀವು ಪ್ರವೀಣ್ ಮಾವಾರ್ ಅವರು ಬಾಬು ಕುಮಾರ್ ಅವರು ಈ ಕಾರ್ಯಕ್ರಮ ಮೆಚ್ಚಿ 501 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತವ್ರು ಒಳ್ಳೇದು ಮಾಡಲಿ ಅಂತ ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ
ಇಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಗಂಟನ್ನು ಒತ್ಕೊಂಡ್ ಬಂದಾಗ ಜನಗಳ ಆಡ್ಕೊಳ್ಳದೇದವ್ರು ಇದ್ರಲ್ಲ, ಏನಂತ ಅಲ್ಲೋಡು ಬಸವಣ್ಣ ಮಾಂಸನ ತಲೆ ಮೇಲೆ ಹೊತ್ಕೊಂಬತ್ತಾವನೆ, ಅವನು ಮಾಂಸ ಹೊತ್ಕೊಂಬತ್ತಾವನೆ ಅಂದಮೇಲೆ ಮುಗೀತು ಕತೆ. ಅದು ದನನ ಮಾಂಸನೇ ಇರಬೇಕು ಅಂತ ಅದು ದನನ ಮಾಂಸನೇ ಇರಬೇಕು ಅಂತ ಮಾತಾಡ್ಕೋತಿರ್ಬೇಕಾದ್ರೆ ಬಹಳ ಧನ್ಯವಾದಗಳು. ಇಲ್ಲೇನಾಗಿದೆ, ಯಾರ ಮಾತನ್ನು ಕೂಡ ಕಿವಿಗೊಡದೆ ಬಸವಣ್ಣನವರು ಒತ್ಕೊಂಬತ್ತಿರುವ ಗಂಟನ್ನ ಊರಿಗದ್ದಿಗೆ ಮೇಲೆ ತಂದಿರಿಸಿ, ಆ ಊರಿಗದ್ದಿಗೆ ಮೇಲೆ ತಂದಿರಿಸಿ ತಲೆ ಕಾಲು ಮಾಂಸಖಂಡಗಳನ್ನೆಲ್ಲ ಜೋಡಿಸಿ, ಯಾಕಪ್ಪ ನನ್ನ ಮೇಲೆ ನಿನಗೆ ಕೋಪ? ಶಿವನು ನೀನೆ, ನಾರಾಯಣನು ನೀನೆ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ನೀನೆ, ಜಗಕ್ಕೆಲ್ಲ ನೀನೇ ದೇವ, ನೀನೇ ಸರ್ವಶಕ್ತ, ಬಾಯನ್ನಪ್ಪನೇ, ಬಾಯನ್ನ ದೊರೆಯೇ ಎಂಬುದಾಗಿ ಕರೀತಾ ಇರಬೇಕಾದ್ರೆ ಆ ಉರಿಗದ್ದಿಗೆ ಮೇಲೆ ಯಾವ ತಲೆ ಕಾಲು ಮಾಂಸಖಂಡಗಳನ್ನು ಜೋಡಿಸಿ ಪರಮಾತ್ಮನನ್ನು ಕರೀತಿರ್ಬೇಕಾದ್ರೆ ಏನಾಗುತ್ತೆ ನೋಡೋಣ. ಕಾಯೋ ದಿಗ್ಗನೆ ಪರಂಜ್ಯೋತಿಯವರು ಪ್ರತ್ಯಕ್ಷರಾಗಿ ಕುಳಿತಿದ್ದಾರೆ ಅಲ್ಲಿ ಊರಿಗದ್ದಿಗೆ ಮೇಲೆ. ನೋಡಿದೆ ಬಸವಣ್ಣ, ಲಕ್ಷದ ಮೇಲೆ 96,000 ಜನಕ್ಕೆ ನಿತ್ಯ ದಾಸೋಹವನಿಕ್ಕುವ ನಿನ್ನ ಶರಣರಲ್ಲಿ ಎಷ್ಟು ಜನ ಕೆಟ್ಟವರಿದ್ದಾರೆ, ಎಷ್ಟು ಜನ ಒಳ್ಳೆಯವರಿದ್ದಾರೆ. ಬೆಳ್ಳಿಗಿರೋದೆಲ್ಲ ಹಾಲಲ್ಲ. ಇಂಥ ದುರ್ಮಾರ್ಗಿಗಳನ್ನು ಸನ್ಮಾರ್ಗಿಗಳನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ನಾನೀಗ ಭೂಲೋಕದಲ್ಲಿ ಓಂಕಾರದಿಂದ ಉದ್ಭವನಾಗಿ ಬಂದಿದ್ದೇನೆ. ಅದಕ್ಕೆ ಮುಂದೆ ಪೂರ್ವ ಕನ್ನಡ ನಾಡಿನ ಅಲಗೂರು ಚಿಳ್ಳಾಪುರದ ಪಾಂಚಾಳಗೇರಿಯ ತನಕ
ನಾವೆಲ್ಲರೂ ಕೂಡ ಭಕ್ತಿಯಿಂದ ಪಾದಾರ್ಪಣೆಯನ್ನು ಮಾಡಿ ದುಷ್ಟ ದುರ್ಮಾರ್ಗಗಳನ್ನು ಸನ್ಮಾರ್ಗಗಳನ್ನಾಗಿ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ನನ್ನ ಜೊತೆಯಲ್ಲಿ ಅನೇಕ ಜನ ಶರಣರನ್ನ ಕಳಿಸ್ಕೊಡ್ಬೇಕು. ಯಾರನ್ನು ಕಳಿಸ್ಬೇಕು ಒಡೆಯ? ರಾಚಪ್ಪಾಜಿ, ಚೆನ್ನಾಜಮ್ಮ, ಪಲಾರ್ದಯ್ಯ, ಚೆನ್ನಯ್ಯ, ಲಿಂಗಯ್ಯ, ದುರ್ಗವ್ವ ಇವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಬರಬೇಕು ಅಂದಾಗ ರಾಚಪ್ಪಾಜಿ, ಚೆನ್ನಾಜಮ್ಮ ಅಣ್ಣ ತಂಗಿರು ಕಲ್ಯಾಣ ಪಟ್ಟಣವನ್ನು ಬಿಟ್ಟು ಹೊರಡ್ತಿರ್ಬೇಕಾದ್ರೆ ಒಂದು ಆಶ್ಚರ್ಯ ನಡೆಯುತ್ತೆ ನೋಡಿ. ಏನ್ ಆಶ್ಚರ್ಯ? ಒಬ್ಬ 7 ವರ್ಷದ ಬಾಲಕ ಪುಷ್ಪದತ್ತ ಅಂತ ಅವನ ಹೆಸರು. ಶ್ರೀಕಂಠ ದತ್ತ, ಪುಷ್ಪದತ್ತ, ಫ್ಲವರ್ ದತ್ತ. ಆ ಹುಡುಗ ಬಂದು ಕಾಲಿಗೆ ಬೀಳುತ್ತೆ, ಗುರುಗಳೇ ನನಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಏನಂತ ಆಶೀರ್ವಾದ ಮಾಡಲು ಕಂದ ನಿನಗೆ? ಮುಖವನ್ನೇ ನೋಡ್ತಾ ಮಗುನ್ ತಲೆ ಸವರ್ತ ಏನ್ ಆಶೀರ್ವಾದ ಮಾಡಿದ್ರು ಗೊತ್ತೇ? ಇನ್ನು 8 ದಿನದೊಳಗಾಗಿ ನಿನಗೆ ಮರಣ, ಇನ್ನು 8 ದಿವಸದೊಳಗಾಗಿ ನಿನಗೆ ಮರಣ. ಗುರುಗಳೇ ನಾನೇನು ಅಪರಾಧ ಮಾಡಿದನೆಂಬುದಾಗಿ ನನಗೆ 8 ದಿವಸದೊಳಗಾಗಿ ಮರಣ ಅಂತ ಹೇಳ್ಬಿಟ್ರಿ. ಕಂದ ನೀನೇನು ಅಪರಾಧ ಮಾಡಿಲ್ಲಪ್ಪ. ಇನ್ನು 8 ದಿವಸದೊಳಗಾಗಿ ಈ ಕಲ್ಯಾಣ ಪಟ್ಟಣದಲ್ಲಿ ಪುಷ್ಪದತ್ತನಾದ ನೀನು ಮರಣ ಹೊಂದಿ ಪೂರ್ವ ಕನ್ನಡ ನಾಡಿನ ಮಳವಳ್ಳಿಯ ಪಕ್ಕದಲ್ಲಿ ಮಾರಳ್ಳಿ ನಡಿಗಟ್ಟ ಗ್ರಾಮದಲ್ಲಿ ವಿಶ್ವಕರ್ಮ ಕುಲದ ದೊಡ್ಡಬಾಚಿ ಬಸವಣ್ಣ ಮುದ್ದೋಜಲಿಂಗಮ್ಮ ಅನ್ನೋ ಗಂಡ ಹೆಂಡತಿಯರ ಮಡಿಲಲ್ಲಿ 7ನೇ ಮಗನಾದ ಮರಿಕೆಂಪಾಚಾರಿಯಾಗಿ ಹುಟ್ಟೋನು ನೀನೆ. ಕೆಂಪಾಚಾರಿಯಾಗಿ ಹುಟ್ಟುವ ನಿನ್ನನ್ನು ನಾನು ಶಿಷ್ಯನಾಗಿ ಪಡೆದು ಭೀಮೇಶ್ವರಿ ಕ್ಷೇತ್ರಕ್ಕೆ ನಿನ್ನನ್ನು ಅಧಿಪತಿ ಮಾಡ್ತೇನೆ. ಭೀಮೇಶ್ವರಿ ಕ್ಷೇತ್ರ ಅಂದ್ರೆ ಈಗಿನ ಚಿಕ್ಕಲ್ಲೂರು. ಸಕಲರಿಗೂ ಸಿದ್ಧ ಬಯಸುವ ಸಿದ್ದಪ್ಪಾಜಿ ನೀನಾಗ್ತೀಯ ಕಂದ ಅಂತ ಆಶೀರ್ವಾದ ಮಾಡಿ ನೋಡಿ. ಇಂದಿನ ಜನ್ಮದಲ್ಲಿ ಸಿದ್ದಪ್ಪಾಜಿಯ ಹುಟ್ಟವನು ಪುಷ್ಪದತ್ತನಾಗಿದ್ದಂತೆ ಕಲ್ಯಾಣ ಪಟ್ಟಣದಲ್ಲಿ. ನಾವೇನಾಗಿದ್ನೋ? ನಾನಂತೂ ಬಸವಣ್ಣ ಆಗಿದ್ದಂತೆ. ಬೀದಿ ಬಸವನಾಗದ ನೋಡ ಇಲ್ಲಿ. ನಮ್ಮ ಹಿಂದಿನ ಜನ್ಮದ ಪರಿವು ನಮಗೇನು ಗೊತ್ತು? ಜನ್ಮ ಜನ್ಮಾಂತರಗಳ ಅನುಬಂಧದಿಂದ ಹುಟ್ಟಿದಂಥ ಮಾನವ ಜನ್ಮ ಸಾರ್ಥಕಮಯವಾದದ್ದು. ಇಲ್ಲಿ ಆ ಕಲ್ಯಾಣ ಪಟ್ಟಣದಿಂದ ರಾಚಪ್ಪಾಜಿ, ಚೆನ್ನಾಜಮ್ಮ, ಚೆನ್ನಯ್ಯ, ಲಿಂಗಯ್ಯ, ಪಲಹಾರದಯ್ಯನ ಜೊತೆಯಲ್ಲಿ ಬರ್ತಿರ್ಬೇಕಾದ್ರೆ ಯಾವ ನಮ್ಮ ನಾಡಿನ ಹಾದಿದೇವತೆಯಾಗಿರ್ತಕ್ಕಂಥ ಕಸ್ತೂರು ದೊಡ್ಡಮ್ಮ ತಾಯಿ ಸಕಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಡ್ತಕ್ಕಂಥ ಅವಳು, 16 ಊರು ಬಂಡಿಗಳಲ್ಲಿ 16 ಗ್ರಾಮಗಳನ್ನು ಮೆರೀತಕ್ಕಂಥ ಅವಳು, ಪರಶಿವನ ಸಹೋದರಿ ಎಂದು ಹೆಸರಾದವಳು. ಯಾವ ನೆಲೆಯಾಗಿ ಕಸ್ತೂರು ಅಂದರೆ ಪವಿತ್ರವಾಗಿರ್ತಕ್ಕಂಥ ಚಿನ್ನಕ್ಕೆ ತವರೂರಾಗಿರ್ತಕ್ಕಂಥ ನಾಡಿನಲ್ಲಿ ಮಹಾತಾಯಿ ನೆಲೆಗೊಂಡು ತಾನು ದಿಕ್ಕು ದಿಕ್ಕುಗಳಿಂದ 16 ಗ್ರಾಮಗಳಿಂದ 16 ಬಂಡಿಗಳಲ್ಲಿ ತಾನು ಹೊಂಬೆಳಕಿನಿಂದ ಮೆರಿತಾಳೆ. ಹೊಂಬಾಳೆ ಹೂಗಳಿಂದ ಆ ಸರ್ವಶಕ್ತ ಜಗನ್ಮಾತೆ ಕಸ್ತೂರು ಮಾತೆ ದೊಡ್ಡಮ್ಮ ತಾಯಿ ಅಂತ ಹೆಸರಾದವಳು. ಈ ಧರೆಗಿಂತಲೂ ದೊಡ್ಡವಳಾಗಿರ್ತಕ್ಕಂಥ ಅವಳು ಈ ಒಂದು ಗೀತೆ ಈ ಸಂದರ್ಭದಲ್ಲಿ ಸಾದರಪಡಿಸ್ತಾ ಅಮ್ಮ ತಾಯೇ ಕಸ್ತೂರು ದೊಡ್ಡಮ್ಮ ತಾಯೇ ಸರ್ವರ ಕಾಯುವ ಜಗನ್ಮಾತೆ ಅಮ್ಮ ಕಸ್ತೂರು ದೊಡ್ಡಮ್ಮ ತಾಯೇ. ಕಸ್ತೂರು ಮಾತೆ ದೊಡ್ಡಮ್ಮ ತಾಯಿ ಬಾರಕ್ಕೆ, ದೊಡ್ಡಮ್ಮ ತಾಯಿಯವರ ಬಾರಕ್ಕೆ. ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡ ಎನ್ನುವುದು ಗೆಜ್ಜೆಯ ಧ್ವನಿ ಮಾಡುತ್ತ ಬಂದಾಳ, ಕೈಲಾಸದಿಂದ ಇಳಿದಾಳ, ಬಂದಾಳ ತಾಯಿ ಬಂದಾಳ, ಕಸ್ತೂರು ಗ್ರಾಮದಲ್ಲಿ ನೆಲೆಸಾಳ, ಬಂದಾಳ ತಾಯಿ ಬಂದಾಳ, ದೊಡ್ಡಮ್ಮ ತಾಯಿಯಾಗಿ ಮೆರೆದಾಳ. ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡ ಎನ್ನುವುದು ಗೆಜ್ಜೆಯ ಧ್ವನಿ ಮಾಡುತ್ತ ಬಂದಾಳ, ಕೈಲಾಸದಿಂದ ಇಳಿದಾಳ, ಬಂದಾಳ ತಾಯಿ ಬಂದಾಳ, ಕಸ್ತೂರು ಗ್ರಾಮದಲ್ಲಿ ನೆಲೆಸಾಳ, ಬಂದಾಳ ತಾಯಿ ಬಂದಾಳ, ದೊಡ್ಡಮ್ಮ ತಾಯಿಯಾಗಿ ಮೆರೆದಾಳ. ಕಲಸ ಕನ್ನಡಿ ಮಲ್ಲಿಗೆ ದಂಡ ಎಂಬುದು ಗೆಜ್ಜೆಯ ಧ್ವನಿ ಮಾಡುತ್ತ ಬಂದಾಳ ಅಮ್ಮ
ತನುವಿನ ಜುಮುಕಿಗಳು ಮಿಂಚು ನೆತ್ತಿಯ ಮೂಗುತ್ತಾರೆ ಕಣ್ಣುಗಳೆರಡು ಸೂರ್ಯಚಂದ್ರ ತನುವಿನ ಜುಮುಕಿಗಳು ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಅಮ್ಮ ಕಸ್ತೂರು ಮಾತೆ ದೊಡ್ಡಮ್ಮ ತಾಯೇ ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಮಂಗಲ್ಯ ಸೌಭಾಗ್ಯ ಕೊಡುತ್ತಾಳ ಹಿಂಗಾದ ಆನಂದ ಕೊಡುತ್ತಾಳ ಗವಳೆಗಳ ಕಲಿತಾಳ ಹಿಂಗಾದ ಆನಂದ ಕೊಡುತ್ತಾಳ ಗವಳೆಗಳ ಕಲಿತಾಳ ಕಲಸ ನಡೆಯಿತು ಮಂದಿಗೆ ದಂಡೆಯ ಮುರಿದು ಗೆಜ್ಜೆಯ ದಾನಿ ಮಾಡುತ್ತ ಬಂದಾಳ ಅಮ್ಮ ಸಿರೆಯನ್ನು ಹಸಿರು ಉಪಸತ್ತು ಅವರ ಮೊಗದ ನಾರಿ ಮೆರೆದಾಳ ಹಚ್ಚೆ ಸಿರೆಯನ್ನು ಹಸಿರು ಉಪಸತ್ತು ಅವರ ಮೊಗದ ನಾರಿ ಮೆರೆದಾಳ ಮುತ್ತೈದೆಯ ಹೆಣ್ಣು ಮಕ್ಕಳೆಲ್ಲರೂ ಸೇರಿ ಹದಿರಾರು ಗ್ರಾಮದ ಬಂಡಿಗಳಲ್ಲಿ ಮೆರೆಯುವ ಅಮ್ಮ ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಮಂಗಲ್ಯ ಸೌಭಾಗ್ಯ ಕೊಡುತ್ತಾಳ ಹಿಂಗಾದ ಆನಂದ ಕೊಡುತ್ತಾಳ ಗವಳೆಗಳ ಕಲಿತಾಳ ಹಿಂಗಾದ ಆನಂದ ಕೊಡುತ್ತಾಳ ಗವಳೆಗಳ ಕಲಿತಾಳ ಕಲಸ ನಾಡಿದು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ಧ್ವನಿ ಮಾಡುತ್ತ ಬಂದಾಳ ಕೈಲಾಸದಿಂದ ಇಳಿದಾಳ ಅಂದಾಳ ತಾಯಿ ಬಂದಾಳ ಕಸ್ತೂರು ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ದೊಡ್ಡಮ್ಮ ತಾಯಿಯಾಗಿ ನೆಲೆದಾಳ